ವೆಲ್ಕಮ್ ಟು ಪ್ರೇಮ್ ಮಂದಿರ್ ಬೃಂದಾವನದಲ್ಲಿರುವಂಥ ಒಂದು ಪ್ರೇಮ್ ಮಂದಿರ ನೋಡೋಕೆ ಬಂದಿದ್ದೀವಿ ಅಂದ್ಬಿಟ್ಟು. ಸೊ ನಿನ್ನೆಯಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಫುಲ್ ಟೈರ್ಡ್ ಆಗಿತ್ತು, ಒಂದು ಸ್ವಲ್ಪ ಇಶ್ಯೂಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಂದ್ಬಿಟ್ಟು ಪ್ರೇಮ್ ಮಂದಿರ್ ಇಸ್ಕಾನ್ ಟೆಂಪಲ್ಲು, ಇಲ್ಲಿ ಇಸ್ಕಾನ್ ಟೆಂಪಲ್ ನಿಯರ್ ಇದೆ ಅಂದ್ಬಿಟ್ಟು ರಾಧೆ ಕೃಷ್ಣ ಇರುವಂಥ ಒಂದು ಪ್ರೇಮ್ ಮಂದಿರ್ ನೀವು ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಗೇಟ್, ಇದು ಪ್ರೇಮ್ ಮಂದಿರ್ ಬೃಂದಾವನ. ಇದು ಬಂದ್ಬಿಟ್ಟು ಟೆಂಪಲ್ ಟೈಮಿಂಗ್ ಆಗಿದೆ ನೋಡಿ, ಮಾರ್ನಿಂಗ್ 8 o'clock ಓಪನ್ ಆಗೋದು, 8 o'clock-ಇಂದ 12 o'clock ಕ್ಲೋಸ್. ಮತ್ತೆ ಬಂದ್ಬಿಟ್ಟು ಇವಾಗ ಈವ್ನಿಂಗ್ 4:30 ಓಪನ್ ಆಗುತ್ತೆ, 4:30-ಇಂದ 8:30 ಎಲ್ಲ ಕ್ಲೋಸ್ ಆಗುತ್ತೆ ನೋಡಿ. ಇದು ಬಂದ್ಬಿಟ್ಟು ಎಂಟ್ರಿ, ಇದು ಪ್ರೇಮ್ ಮಂದಿರ ಒಂದು ಎಂಟ್ರೆನ್ಸ್ ಅದ್ರ ಈ ಥರ ಇದೆ ಪ್ರೇಮ್ ಮಂದಿರ್. ಸೊ ಒಳಗಡೆ ಹೋಗ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಫುಲ್ ಎಲ್ಲ ಆಲ್ಕಲ್ಲಿಂದ ಕಟ್ಟಿದ್ದಾರೆ, ವೈಟ್ ಸ್ಟೋನಿಂದ ಕಟ್ಟಿದ್ದಾರೆ. ಸೊ ಒಳಗಡೆ ಹೋಗೋಣ. ನನಗೇನಂದ್ರೆ ನಿನ್ನೆಯಿಂದ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನಿನ್ನೆಯಿಂದ ಏನು ಸ್ವಲ್ಪ ಇಶ್ಯೂಸಿಂದ ನನಗಿದೆ. ಸೊ ನಾವು ಬಂದ್ಬಿಟ್ಟು ವಾರಣಾಸಿಯಿಂದ ಬಂದಾಗಿಂದ ಸ್ವಲ್ಪ ಹೆಲ್ತ್ ನನಗೆ ಫುಲ್ ಸಫರ್ ಆಗಿತ್ತು. ಸೊ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಅದಕ್ಕೆ ನನ್ನ ಕೈಯಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ತುಂಬ. ನಾವು ನೆಕ್ಸ್ಟು ವಾರಣಾಸಿಯಿಂದ ಬಂದ್ಬಿಟ್ಟು ನಾವು ಅಯೋಧ್ಯೆ ಹೋಗಿದ್ದು. ಅಯೋಧ್ಯೆಯಲ್ಲಿ ನಾನು 2 days ಇದ್ದೆ. ಅಯೋಧ್ಯೆಯಿಂದ ನಾನು ನೆಕ್ಸ್ಟ್ ಇದಾಗ್ಬಿಟ್ಟು ಅಯೋಧ್ಯೆಯಿಂದ ನಾನು ಸೀದಾ ಬಂದ್ಬಿಟ್ಟು ಬೃಂದಾವನ ಬಂದೆ. ಬೃಂದಾವನದಲ್ಲಿ ಹೋಗಿ ಇಲ್ಲಿ ಟೆಂಪಲ್ ಫುಲ್ ರಶ್ ಆಗಿದೆ ಗುರು. ನಿಮ್ಗೆ ಒಳಗಡೆ ಬಿಟ್ಟು ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ. ನಾವು ಬೃಂದಾವನ ಎಂಟ್ರಿ ಆದ ತಕ್ಷಣ ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಥರ ಪ್ರೇಮ್ ಮಂದಿರಲ್ಲಿ ಈ ಥರ ಒಂದು ವ್ಯೂ ಕಾಣುತ್ತೆ. ಸೊ ಶ್ರೀಕೃಷ್ಣನು ಈ ಒಂದು ಸರ್ಪವನ್ನು ಬಂದ್ಬಿಟ್ಟು ಸೊ ಇಲ್ಲಿಂದ ಓಡಿಸ್ತಾ ಇರೋವಂಥ ಒಂದು, ಸೊ ಸರ್ಪದ ಮೇಲೆ ನಾಟ್ಯ ಮಾಡ್ತಾ ಇರೋವಂಥ ಒಂದು ವಿಜುವಲ್ ಇಲ್ಲಿಂದ ನೋಡ್ಬೋದು ನನಗೆ ಬಿಟ್ಟಿಂದ. ಫ್ಯಾಂಟಾಸ್ಟಿಕ್ ವಿಜುವಲ್ ಯಾರು. ಸೊ ಗೋಶಾಲೆ ನೋಡಿ ಇಲ್ಲ ಬಂದ್ಬಿಟ್ಟು ಇದೇ ಬಂದ್ಬಿಟ್ಟು ಇಸ್ಕಾನ್ ಮಂದಿರ. ಸಚ್ ಎ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಯಾರ್. ಇದು ನೋಡೋಕ್ಕೆ ಚೆನ್ನಾಗಿ ಆಹ್ಲಾದಕರವಾಗಿದೆ ನೋಡಿ. ಸೊ ನಮ್ಮ ಮುಂದೆ ಇಸ್ಕಾನ್ ಟೆಂಪಲ್ ಹೋಗೋದು ಬಂದ್ಬಿಟ್ಟು ರಾಧೆ ಕೃಷ್ಣ ಅವರು ಒಂದು ವಿಗ್ರಹ ಇದ್ರೆ ಇದೆಲ್ಲ ಪೂಜೆ ಮಾಡ್ತಾರೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಈ ಒಂದು ಪ್ರೇಮ್ ಮಂದಿರ್ ನಿರ್ಮಾಣ ಮಾಡೋಕ್ಕೆ ಬಂದ್ಬಿಟ್ಟು 150 ಕೋಟಿ ಖರ್ಚು ಮಾಡಿದ್ದಾರೆ. 54 ಎಕರೆ ಎಲ್ಲರೂ ಇದನ್ನು ಬಿಲ್ಡ್ ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಸುಮಾರು 50 ಎಕರೆ ಎಲ್ಲರೂ ಇದನ್ನಿದೆ. ಸೊ ಇಲ್ಲಿಂದ ನಾವು ನೋಡೋಣ ಹೋಗ್ಬಿಟ್ಟು ಒಳಗಡೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ರಾಧಾಕೃಷ್ಣ ಮುಂದೆ ಗಾರ್ಡನ್ ಎಲ್ಲ ಇವಾಗ ಗಾರ್ಡನ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಟೆಂಪಲ್ ಮಾತ್ರ ಬೇರೆ ಲೆವೆಲಲ್ಲಿ ಇದಾಗಿದೆ. ಹೆಂಗಿದೆ ಗೊತ್ತಾಗ್ತದೆ ನೋಡೋಕ್ಕೆ, ಒಂಥರ ಇಷ್ಟೊಂದು ಆಹ್ಲಾದಕ್ಕೆ ಎಲ್ಲ ಒಂದು ವೈಟ್ ಸ್ಟೋನಿಂದ ಕಟ್ಟಿದ್ದಾರೆ. ಸೊ ಏನು ಚೆನ್ನಾಗಿದೆ ಗೊತ್ತಾ, ಟೆಂಪಲ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೋಗೋಕ್ಕೂ ಸಹ ಜಾಗ ಇಲ್ಲಿ ಈ ಥರ ಇದೆ. ಟೆಂಪಲ್ ಅಂತೂ ನೋಡೋಕ್ಕೆ ಈ ಥರ ಒಂದು ನಾವು ಇಂಡಿಯಾದಲ್ಲೇ ಒಂದು ಬೆಸ್ಟ್ ಟೆಂಪಲ್, ಯಾಕಂದರೆ ಇಸ್ಕಾನ್ ಗೊತ್ತಲ್ಲ, ಮತ್ತು ಇಸ್ಕಾನ್ ಟೆಂಪಲಲ್ಲಿರುವಂಥ ಸೊ ಪ್ರೇಮ್ ಮಂದಿರ. ಸೊ ಈ ಪಕ್ಕದಲ್ಲಿ ಇಸ್ಕಾನ್ ಮಂದಿರನೇ ಇದೆ, ಯಾಕಂದರೆ ಕೃಷ್ಣ ಜನ್ಮ ನೀಡಿರುವಂಥ ಒಂದು ಪ್ಲೇಸು, ಕೃಷ್ಣ ಜನ್ಮಭೂಮಿ ಅಂತ ಕರೀತಿರೋದಕ್ಕೆ ಬೃಂದಾವನ. ಸೊ ಇಲ್ಲಿಂದ ನಾನು ಟೆಂಪಲ್ ನೋಡಿ ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟಿಲ್ಲ ನೋಡಿ ಹೆಂಗಿದೆ ಅಂತ ಒಂದು ಟೆಂಪಲ್ ಮಂದಿರ. ಎಲ್ಲ ವೈಟ್ ಆಲ್ಕಲ್ ಸ್ಟೋನಿಂದ ಕಟ್ಟಿದ್ದಾರೆ ಈ ಥರ. ಸೊ ಇದು ಬಂದ್ಬಿಟ್ಟು ಜ್ಞಾನ ಮಾಡುವಂಥ ಒಂದು ಪ್ಲೇಸ್ ಈ ಕಡೆ ಎಲ್ಲ. ಸೊ ಈ 52 ಎಕರೆ ಎಲ್ಲಾದ್ರೆ ಕಟ್ಟಿದ್ದಾರೆ ಒಂದು ಟೆಂಪಲ್ ಗುರು ನೋಡಿ ಹೆಂಗಿದೆ ಅಂತ. ಸೊ ನೀವು ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟೆಲ್ಲ. ಸೊ ಇಲ್ಲೊಂದು ಗಾರ್ಡನ್ ಅಲ್ಲಿ ನೋಡಿ ಶ್ರೀಕೃಷ್ಣ ದನ ಕಾಯ್ತಾ ಇರೋವಂಥ ಒಂದು ವಿಜುವಲ್ ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಭಗವಾನ್ ಶ್ರೀಕೃಷ್ಣ ಗಾರ್ಡನ್ ಅಂತ ತುಂಬ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಗಾರ್ಡನ್ ಅಂತೂ. ವಾವ್ ನೋಡಿ ಹಿಂಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅಲ್ಲ. ಇಲ್ಲಿಂದ ಮಂದಿರ ಅಂತ ನೋಡಿ ಹೆಂಗಿದೆ ಅಂತ. ಸೊ ಫ್ಯಾಂಟಾಸ್ಟಿಕ್. ಮೋಸ್ಟ್ಲಿ ಟೆಂಪಲ್ ಓಪನ್ ಆಗಿಲ್ಲ, ಮಾರ್ನಿಂಗ್ ಮಾತ್ರ ಓಪನ್ ಆಗುತ್ತೆ ಟೆಂಪಲ್. ನೋಡಿ ಶ್ರೀಕೃಷ್ಣನ ಒಂದು ಲೈಫ್ ಸ್ಟೈಲ್, ಅವರ ಒಂದು ವಿಜುವಲ್ಸ್ ಎಲ್ಲರೂ ಫ್ಯಾಂಟಾಸ್ಟಿಕ್ ಆಗಿ ಹಾಕಿದ್ದಾರೆ. ಸೊ ಈ ಒಂದು ಗಾರ್ಡನ್ ಎಲ್ಲ ನೋಡಿ ಮೇಲೆ ಬಂದ್ಬಿಟ್ಟಲ್ಲ ಇದೆಲ್ಲ. ಸೊ ಅವ್ರು ಚರ್ಚೆ ಮಾಡ್ತಾರೆ ಅಂತ. ಸೊ ಆವಾಗಿನ ಕಾಲದಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ಇದೆಲ್ಲ ಒಂದು ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ಗಾರ್ಡನ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ ಅವ್ರ ಗಾರ್ಡನ್. ಸೊ ಟೆಂಪಲ್ನ ಮುಂದೆ ಒಂದು ವ್ಯೂ ನೋಡ್ಕೊಂಡು ನೋಡಿದ್ದಾರೆ, ಅದು ವಿಜುವಲ್ ಇದು ಬಂದ್ಬಿಟ್ಟು ಫ್ರಂಟ್ ವ್ಯೂ. ಇದು ಟೆಂಪಲ್ ನೀವೇನು ನೋಡಿದ್ರೆ ಆ ಕಡೆ ನೋಡಿದಾರೆ ಅಲ್ಲಿ ಬಂದ್ಬಿಟ್ಟು ನೋಡಿ ಈ ಥರ ಇದೆ ಫ್ರಂಟ್ ವ್ಯೂ. ಹಿಂಗೆ ಇಲ್ಲಿ ಅವರು ಯುದ್ಧ ಮಾಡ್ತಾ ಇರೋವಂಥ ಒಂದು ಪ್ಲೇಸ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಶ್ರೀಕೃಷ್ಣ ಯುದ್ಧಕ್ಕೆ ಹೊರಟಿರುವಂಥ ಒಂದು ಪ್ಲೇಸ್ ಗೊತ್ತಲ್ಲ, ಬನ್ನಿ ತೋರಿಸ್ತೀನಿ. ಸೊ ಎಲ್ಲ ಫುಲ್ ರಾಧಾಕೃಷ್ಣ ಅವರು ಸ್ಟ್ಯಾಚ್ಯೂಸ್ ಇಲ್ಲೆಲ್ಲ ಫುಲ್ಲು. ಸೊ
ನೋಡ್ರಿ ಅಲ್ಲ ಮಸ್ತ್ ನೋಡಿ, ಕೃಷ್ಣ ಯುದ್ಧ ಮಾಡ್ತಾ ಇರೋಂತಹ ಒಂದು ಸ್ವಲ್ಪ ಕೃಷ್ಣ ಅಲ್ಲ ಇಲ್ಲಿ ಬಂದ್ಬಿಟ್ಟು ಅರ್ಜುನ ಯುದ್ಧ ಮಾಡ್ತಾ ಇರ್ತಾರೆ. ಶ್ರೀಕೃಷ್ಣ ಬಂದ್ಬಿಟ್ಟು ರಥಸಾರ ನೋಡಿ, ರಥಸಾರ ಆಗ್ತಿದೆ ಶ್ರೀಕೃಷ್ಣ. ಸೊ ರಥವನ್ನು ಓಡಿಸುವಂಥ ಒಂದು ಪಾತ್ರವನ್ನು ಶ್ರೀಕೃಷ್ಣ ಒಪ್ಕೊತಾನೆ ನೋಡಿ ಇಲ್ಲಿ ಇದರ ಈ ಒಂದು ಚಿತ್ರ. ಸೊ ಎಲ್ರಿಗೂ ಬಂದ್ಬಿಟ್ಟು ಮಹಾಭಾರತ ಬಗ್ಗೆ ಗೊತ್ತೇ ಇರುತ್ತೆ. ಕುರುಕ್ಷೇತ್ರ ಯುದ್ಧ, ಈ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಬಂದ್ಬಿಟ್ಟು ನೋಡಿದ್ದೀರ, ಇದು ತುಂಬ ದೊಡ್ಡ ಇದು ಒಂದು ಯುದ್ಧವಾದಂತಹ ಒಂದು ಯುದ್ಧ. ಸೊ ರಥಸಾರಥಿ ಆದಂಥ ಶ್ರೀಕೃಷ್ಣ, ಭಗವಾನ್ ಶ್ರೀಕೃಷ್ಣ. ವಾವ್, ವಿಜುವಲ್ಸ್ ಅಂದ್ರೆ ಫ್ಯಾಂಟಾಸ್ಟಿಕ್, ಯಾವ ಥರ ಆಗಿದೆ ನೋಡಿ. ಸೊ ಅಲ್ಲಿ ಮೇಲೆ ಬಂದ್ಬಿಟ್ಟು ಹನುಮಾನ್ ಇರ್ತಾನೆ ನೋಡಿ, ಶ್ರೀಕೃಷ್ಣನವ್ರ ಬಂದ್ಬಿಟ್ಟು ಅರ್ಜುನ ಇರ್ತಾನೆ ನೋಡಿ. ಕುರುಕ್ಷೇತ್ರ ಲಾಸ್ಟ್ ಯುದ್ಧ ಮಾಡ್ತಾರೆ ಬಂದ್ಬಿಟ್ಟು ಮೇಲೆ ಹನುಮ ಬಂದ್ಬಿಟ್ಟು ಇವ್ರ ಪರ ಇರ್ತಾರೆ, ಅರ್ಜುನ ಪರ ನೋಡಿ. ಮೇಲೆ ಬಂದ್ಬಿಟ್ಟು ಹನುಮ ಇರ್ತಾನೆ, ಅದಕ್ಕೆ ಶ್ರೀಕೃಷ್ಣ ಎಲ್ಲ ಪ್ಲಾನ್ ಮಾಡಿಬಿಟ್ಟು ಕರಿತಾನೆ. ಸೊ ಎಲ್ಲ ಮೊದಲೇ ಪ್ಲಾನ್ ಮಾಡಿರ್ತಾರೆ ಶ್ರೀಕೃಷ್ಣ. ಸೊ ಈ ಒಂದು ಯುದ್ಧಕ್ಕೆ ಬಂದ್ಬಿಟ್ಟು ನೋಡಿ, ಯುದ್ಧದಲ್ಲೇ ಇವರೇ ವಿಜಯ ಸಾಧಿಸ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಕೃಷ್ಣನ ಪ್ಲಾನು, ಕೃಷ್ಣನ ಅವತಾರ ಇದೆಲ್ಲ ಬಂದ್ಬಿಟ್ಟು ನೋಡಿ ಇಲ್ಲಿ. ಸೊ ಯುದ್ಧದ ಬಗ್ಗೆನೂ ಇದರಲ್ಲಿ ತಿಳಿಸಿದ್ದಾರೆ. ಈ ಥರ ಹನುಮ ಇರೋ ಪಾಲಕ್ಕೆ ಈ ಒಂದು ಯುದ್ಧ ಬಂದ್ಬಿಟ್ಟು ಒಂದು ಚೂರು ಸಹ ಸೊ ಹಿಂದೆ ಹೋಗಲ್ಲ, ಅಷ್ಟೊಂದು ಸ್ಟ್ರಾಂಗ್. ಅಂದರೆ ಈ ಒಂದು ಯುದ್ಧಕ್ಕೆ ಆ ಥರ ಸ್ಟ್ರಾಂಗ್ ಬರೋಕ್ಕೆ ಮೇಲೆ ಹನುಮ ಇದಾರಲ್ಲ, ಹನುಮಾನೇ ಪವರ್. ಮತ್ತು ನೀವು ಇಲ್ಲಿಂದ ನೋಡ್ಕೊಂಡ್ರೆ ಇಲ್ಲಿ ಮುಂದೆ ನೋಡಿ ರಾಧೆ ಗೋಪಾಲ, ಸರಿ ನೋಡಿ ರಾಧೆ ಮಾದೆಲ್ಲ ಇದಾರಲ್ಲಿ. ಸೊ ದೇವತೆಗಳೆಲ್ಲ ಚರ್ಚೆ ಮಾಡ್ತಾ ಇರೋಂಥ ಒಂದು ಪ್ಲೇಸ್ ಇದ್ದಾರೆ ನೋಡಿ. 54 ಎಕರೆ ಎಲ್ಲರೂ ಕಟ್ಟಿದ್ದಾರೆ ಈ ಒಂದಿದು. ಸೊ ಅದು ಬಂದ್ಬಿಟ್ಟು ಜ್ಞಾನ ಮಂದಿರ, ಅಲ್ಲಿ ಬಂದ್ಬಿಟ್ಟು ಜ್ಞಾನ ಮಾಡ್ಬೋದು. ಅಲ್ಲಿ ನೀವೇನು ನೋಡ್ತೀರ ಅದು ನೋಡಿ. ಸೊ ಇಲ್ಲಿಂದ ವಿಜುವಲ್ ನೋಡಿ, ಇದು ಬಂದ್ಬಿಟ್ಟು ಕ್ಯಾಂಟೀನ್. ಇದು ಸೊ ಕ್ಯಾಂಟೀನ್ ಬೇಕಾದ್ರೆ ನೀವು ಇಲ್ಲೇ ಇದರಲ್ಲಿ ಕ್ಯಾಂಟೀನ್. ಸೊ ಪ್ರತಿಯೊಂದು ಇದರಲ್ಲಿ ಸಿಗೋದು ಈ ಥರ ನೋಡಿ. ಟೆಂಪಲ್ ಅಂತೂ ನನಗೆ ಫ್ಯಾಂಟಾಸ್ಟಿಕ್ ಇದೆ ಇವರು ಟೆಂಪಲ್ ನೋಡಿ, ಯಾವ ಥರ ಇದೆ ಟೆಂಪಲ್ಲು. ಸೊ ಮಂದಿರ ಅಂತೂ ಅದ್ಭುತವಾಗಿದೆ ನಿಜವಾಗ್ಲೂ, ರಿಯಲಿ ಫ್ಯಾಂಟಾಸ್ಟಿಕ್. ಸೊ ಇದರಲ್ಲಿ ಬಂದ್ಬಿಟ್ಟು ಈ ಥರ ಭಜನೆ ಮಾಡ್ತಾ ಇರ್ತಾರೆ ಟೆಂಪಲಲ್ಲೆಲ್ಲ ಬಂದ್ಬಿಟ್ಟು ನೋಡಿ, ಒಳಗಡೆ ಈ ಥರ ಇದು ಮಾಡ್ತಾಯಿದ್ದಾರೆ ನೋಡಿ, ಈ ಥರ ಭಜನೆ. ಸೊ ನೀವು ಇಂಟ್ರೆಸ್ಟ್ ಇದ್ರೆ ಹೋಗ್ಬಿಟ್ಟು ಮಾಡ್ಬೋದು ಇಲ್ಲೇ ಈ ಥರ ಭಜನೆ. ವಿಜುವಲ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಮೊದಲ. ಇದೆಲ್ಲ ಫುಲ್ ಬೆಟ್ಟ ಥರ ಹಾಕಿದ್ದಾರೆ ನೋಡಿ, ಬೆಟ್ಟ ಥರ ಹಾಕ್ಬಿಟ್ಟು ಬೆಟ್ಟ ಮೇಲೆ ಈ ಥರ ನೋಡಿ ಅವ್ರು ಹೆಂಗೆ ಕಟ್ಟಿದ್ದಾರೆ ನೋಡಿ. ಏನೇ ಥರ ಆಪೋಸಿಟ್ ಏನಿಲ್ಲ ಇದಾಗೆ ಫ್ಯಾಂಟಾಸ್ಟಿಕ್ ವಿಜುವಲ್ ನೋಡಿ. ಯಾವುದೇ ಥರ ಒಂದು ಆಪೋಸಿಟ್ ಇಲ್ಲ, ಏನಿಲ್ಲ, ಹೆಂಗೆ ಕಟ್ಟಿದ್ದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಇದು ಮಂದಿರ ಟೆಂಪಲ್ ನೋಡಿ. ನೋಡಿ ಯಾವ ಶಕ್ತಿಯಿಂದ ಇದೆ ಗೊತ್ತಿಲ್ಲ ನೋಡಿ. ಸೊ ಇದಕ್ಕೆ ಕೆಳಗಡೆ ಅಂತೂ ಏನೂ ಇಲ್ಲ, ಇದಕ್ಕೆ ಆಪೋಸಿಟ್ ನೋಡಿ. ಇದು ಮಿಸ್ಟರಿ ಅಂತ ನೋಡ್ಬೋದು ನಿಜವಾಗ. ನೋಡಿದ್ರೆ ಕೆಳಗಡೆ ಸಹ ಯಾವುದೇ ಥರ ಒಂದು ಆಪೋಸಿಟ್ ಆಗಲಿ ಏನೂ ಆಗಲಿಲ್ಲ. ಹೆಂಗೆ ಕಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನೋಡಿ. ಇದು ನೋಡಿ ನಿಜವಾಗ್ಲೂ ಒಂದು ಅದ್ಭುತದಲ್ಲಿ ಯಾಕೆ ಗೊತ್ತಾ, ಒಂದು ವಿತೌಟ್ ಪಿಲ್ಲರ್ ನೋಡಿ, ಪಿಲ್ಲರ್ ಸಹ ಏನಿಲ್ಲ. ಭಗವಾನ್ ಶ್ರೀಕೃಷ್ಣ ಜಸ್ಟ್ ಒಂದು ಬೆರಳಿನ ಮಾತ್ರ ನೋಡಿದ್ದಾರೆ ಇಟ್ಕೊಂಡಿದ್ದಾನೆ ನೋಡಿ. ಇಷ್ಟೊಂದು ಬೆಟ್ಟ ನೋಡಿ, ಎಲ್ಲ ಫುಲ್ ಸಿಮೆಂಟಿಂದ ಮಾಡೋದು ನೋಡಿ. ಮೇಲೆ ಹೆಂಗೆ ಅಂದ್ಬಿಟ್ಟು ಇಷ್ಟೊಂದು ದೊಡ್ಡ ಬೆಟ್ಟ ಥರ ಇದೆ. ಇಲ್ಲಿ ಕೆಳಗಡೆ ಯಾವುದೇ ಥರ ಒಂದು ಪಿಲ್ಲರ್ ಆಗಲಿ ಆಪೋಸಿಟ್ ನೋಡಿ ಏನಿಲ್ಲ ನೋಡಿದ್ರೆ. ಸೊ ಇಲ್ಲಿಂದ ಲಾಸ್ಟ್ಗೆ ನೋಡಿ ಎಲ್ಲ ಫುಲ್ ಗ್ಯಾಪ್ಗಳು ನೋಡಿ ಹೆಂಗಿದೆ ಅಂತ. ಇದು ಬಂದ್ಬಿಟ್ಟು ಏನೋ ಒಂದು ಶಕ್ತಿಯಿಂದನೇ ಇರೋದು ನಿಜವಾಗ್ಲೂ, ಶ್ರೀ ಭಗವಾನ್ ಶ್ರೀಕೃಷ್ಣ ಅವರ ಒಂದು ಶಕ್ತಿಯಿಂದ. ನೀವೇ ನೋಡಿದ್ರಿ ನೋಡಿ, ಏನೇ ಸಹ ಒಂದು ಪಿಲ್ಲರ್ ಆಗಲಿ ಯಾವುದೇ ಥರ ನೋಡಿ. ಸೊ ಏನೂ ಇಲ್ಲ ನೋಡಿ, ನೋಡಿದಾರ. ಸೊ ಇಷ್ಟೊಂದು ಬೆಟ್ಟ ಥರ ನೋಡಿ, ಇಷ್ಟೊಂದು ಬೆಟ್ಟ ಥರ ಈ ಥರ ಇರೋದು ಬಂದ್ಬಿಟ್ಟು ಜಸ್ಟ್ ಒಂದು ಕೃಷ್ಣನ ಒಂದು ಬೆರಳು ಮಾತ್ರ ಇದೆ ನೋಡಿ. ಅಲ್ಲಿ ಒಂದು ಚಿಕ್ಕ ಬೆರಳಿಂದ ಮಾತ್ರ ಇಟ್ಕೊಂಡಿದ್ದಾರೆ, ಅದು ಬಿಟ್ಟರೆ ಬೇರೆ ಒಂದು ಪಿಲ್ಲರ್ ಆಗಲಿ ಇತ್ತು ಏನೂ ಇಲ್ಲ. ಬೆರಳು ತಗೊಂಡು ನೋಡಿ, ಮಳೆ ಬರೋವಾಗ ಸೊ ಮೇಲೆ ಹತ್ತಿರುವಂಥ ಒಂದು ಪ್ಲೇಸ್ ಇದು ನೋಡಿ. ಹೆಂಗೆ ನೋಡಿ ಒಂದು ಟೆಂಪಲ್ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಎಲ್ಲ ವೈಟ್ ಸ್ಟೋನ್ ಆಲ್ಕಲ್ಲಿಂದ ಕಟ್ಟಿರುವಂಥ ಒಂದು ಟೆಂಪಲ್ಲು, ಶ್ರೀಕೃಷ್ಣ ಭಗವಾನ್ ಮಂದಿರ. ಬನ್ನಿ ಒಳಗಡೆ ತೋರಿಸಿ ನಿಮ್ಗೆ ಯಾವ ಥರ ಸ್ಟ್ರಕ್ಚರ್ ಇದೆ ಅಂದ್ಬಿಟ್ಟು. ಒಳಗಡೆ ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ಫ್ಯಾಂಟಾಸ್ಟಿಕ್, ಇಲ್ಲಿಂದ ನೋಡಿ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿಂದ ಟೆಂಪಲ್ ಬಂದಿರೋ ನೋಡಿ. ಈ ಒಂದು ಸ್ಟ್ರಕ್ಚರ್ ಒಳಗಡೆ ವಾವ್,
ಇದೆಲ್ಲ ಫುಲ್ ಆಲ್ಕಾಲಿಂದ ಕಟ್ಟಿದ್ದಾರೆ ಇದು ಟೆಂಪಲ್. ವೈಟ್ನ ಒಂದು ಸ್ಟೋನ್ ಆಲ್ಕಲ್ಲು ಮೇಲೆ ಎಂಟ್ರಿ ಎಲ್ಲ ಹೋಗೋದು. ಟೆಂಪಲ್ ನೋಡಿ ಯಾವ ಥರ ಅಂತ ಡ್ಯೂಟಿ ನೋಡಿ ಏನಾದರೂ ಇದೆ ಬರುತ್ತೆ ಟೆಂಪಲ್. ವಾವ್ ವಾವ್, ನಿಜವಾಗಿ ಒಂದು ಟೆಂಪಲ್ನ ಸ್ಟ್ರಕ್ಚರ್ ನೋಡ್ಕೊಂಡ್ರಂತೂ ಇದಾಗ್ಬಿಡ್ತಾರಲ್ಲ. ನೋಡಿ ಯಾವ ಥರ ಇದೆ ಟೆಂಪಲ್. ಶ್ರೀ ರಾಧಾಕೃಷ್ಣ ಈ ಒಂದು ಸ್ಟೋನ್, ಈ ಒಂದು ಸ್ಟ್ರಕ್ಚರ್ ವಾವ್, ಏನು ಟೆಂಪಲ್ ಗುರು. ಇದೊಂದು ರಾಧೆ ಸೊ ಇದು ರಾಧಾಕೃಷ್ಣ ಸ್ಟ್ರಕ್ಚರ್ ನೋಡಿ. ಸೊ ಎಲ್ಲ ಬಂದ್ಬಿಟ್ಟಿದ್ದಾರೆ ವೈಟ್ ಸ್ಟೋನ್, ವೈಟ್ ಆಲ್ಕಲ್ ಎಲ್ಲ ಕಟ್ಟಿದ್ದಾರೆ ಈ ಥರ. ಸೊ ಇಲ್ಲಿಂದ ನಾವು ಮೇಲೆ ಹೋಗ್ಬೋದು, ತೋರಿಸಿ ಮಾಡಿ ಮೇಲೆ ಹೋಗ್ಬೋದು, ಮೇಲೆ ಹೆಂಗಿದೆ ಅಂತ. ಸೊ ಹಿಂಗೆ ಇಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲಿ ಫಸ್ಟ್ ಫ್ಲೋರ್ ಸೀತಾರಾಮ್ಜಿ ನೋಡಿ. ಇದೆಲ್ಲ ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಮೇಲೆ ನೋಡಿ. ಈ ಒಂದು ಸ್ಟ್ರಕ್ಚರ್ ನೋಡಿ ಗುರಿ ಯಾವ ಥರ ನೋಡಿ ಇಲ್ಲಿಂದ. ವಾವ್, ರಿಯಲಿ ಅಮೇಝಿಂಗ್. ನಾನು ನೋಡಿದೆ ಅಂತ ಒಂದು ಅದ್ಭುತ ಟೆಂಪಲ್ ಇದು, ಮಂದಿರ ನೋಡಿ ಹೆಂಗಿದೆ ಅಂತ. ಈ ಥರ ಸ್ಟ್ರಕ್ಚರು, ಈ ಒಂದು ಸ್ಟ್ರಕ್ಚರ್ ನನಗೆ ತುಂಬ ಇಷ್ಟ ಆಯ್ತು. ನನಗೆ ಸ್ಟ್ರಕ್ಚರ್ ಲೈಟಿಂಗು ಎಲ್ಲ ನೋಡಿ ನಿಜವಾಗಿ ಟೆಂಪಲ್ ಏನಾದರೂ ಇದೆಯಾ ಗುರು ಟೆಂಪಲ್ ಹಿಂಗಾದ್ರೂ ಕಟ್ಟಿದ್ದಾರೆ. ಹಬ್ಬ ಹೆಂಗಿದೆ ಗೊತ್ತಾ. ಸೊ ರಾಧಾಕೃಷ್ಣ ಅವರ ಮಂದಿರ. ಟೆಂಪಲ್ ಅಂತೂ ನಾನು ಫಿದಾ ಆಗಿಬಿಟ್ಟೆ ಗುರು. ಟೆಂಪಲ್ ಏನು ಸ್ಟ್ರಕ್ಚರ್ ನೋಡಿ, ಫುಲ್ಲು ಆಲ್ಕಲ್ ವೈಟ್ ಸ್ಟೋನ್ ಇದೆಲ್ಲ ನೋಡಿದ್ರ. ಸೊ ಈ ಥರ ಸ್ಟೋನಿಂದ ಕಟ್ಟಿದ್ರು ನೋಡಿ, ಈ ಥರ ಹಿಂಗಿದೆ ನಮಗೆಲ್ಲ ವೈಟ್ ಸ್ಟೋನ್ ಇದೆಲ್ಲ ಒಂದು ನೋಡಿ ಫ್ಯಾಂಟಾಸ್ಟಿಕ್ ಆಗ್ತದೆ. ಈ ಒಂದು ಸ್ಟ್ರಕ್ಚರ್ ಸೊ ನಾವು ನೋಡೋ ಸ್ಟ್ರಕ್ಚರ್ ಇದೆ ನೋಡಿ ಹಿಂಗಾಗಿದೆ. ಸೇಮ್ ಲೈಕ್ ಮನುಷ್ಯ ಹೆಂಗಿದ್ರೆ ಹಂಗೆ ಮಾಡಿದ್ದಾರೆ ನೋಡಿ, ಹೆಂಗೆ ಮಾಡಿದ್ದಾರೆ ಸತ್ಯ ಫ್ಯಾಂಟಾಸ್ಟಿಕ್ ಯಾರು. ಸೊ ಬಂದ್ಬಿಟ್ಟು ಕೃಷ್ಣ ರಾಧಾಕೃಷ್ಣ ಚಿಕ್ಕವರು ಇದ್ದಾಗ ನೋಡಿ ಹೆಂಗಿದೆ ಅಂತ ರಾಧಾಕೃಷ್ಣ. ಸ್ಟ್ರಕ್ಚರ್ ಅಂದರೆ ನನಗೆ ಫ್ಯಾಂಟಾಸ್ಟಿಕ್. ಸೊ ಟೆಂಪಲ್ ಅಂತ ನೋಡಿದ್ರೆ ಟೆಂಪಲ್ ಅಂತೂ ಬೇರೆ ಲೆವೆಲ್ಗೂ. ಸೊ ಟೆಂಪಲ್ ಬಗ್ಗೆ ವರ್ಣಿಸೋಕ್ಕೆ ಆಗಲ್ಲ, ಆ ಥರ ಟೆಂಪಲ್ ನೋಡಿದ್ರಲ್ಲ ಹೆಂಗಿದೆ ಟೆಂಪಲ್ಲು. ಸೊ ಇವನ್ ಸ್ಟ್ರಕ್ಚರು ವೈಟ್ ಸ್ಟೋನ್ ಆಲ್ಕಲಲ್ಲಿ ಕಟ್ಟಿದ್ದಾರೆ ಇವನ್ ಟೆಂಪಲ್ ಅಂತ. ನಾನು ನೋಡಿದೆ ಒಂದು ಅದ್ಭುತವಾದ ಟೆಂಪಲ್, ಫ್ಯಾಂಟಾಸ್ಟಿಕ್ ಆಗಿದೆ ಟೆಂಪಲ್ ಮಾತ್ರ. ಸೊ ಎಷ್ಟೊಂದು ಚೆನ್ನಾಗಿದೆ ಗೊತ್ತು ಟೆಂಪಲ್ಲು. ಈ ಒಂದು ಬೃಂದಾವನದಲ್ಲಿ ಬಂದ್ಬಿಟ್ಟು ಈ ಥರ ತುಂಬ ಟೆಂಪಲ್ಸ್ ಇದೆ. ಇದರಲ್ಲಿ ಬಂದ್ಬಿಟ್ಟು ಈ ಪ್ರೇಮ್ ಮಂದಿರ ಅನ್ನೋದು ತುಂಬ ಫೇಮಸ್ ಇದೆ. ಈ ಮಂದಿರ ಮಾತ್ರ ಸೊ ಬೃಂದಾವನ ವಿಸಿಟ್ ಮಾಡಿದಾಗ ಈ ಪ್ರೇಮ್ ಮಂದಿರ ಮಾತ್ರ ಮಿಸ್ ಮಾಡಬೇಡಿ, ಯಾಕಂದರೆ ಎಷ್ಟೊಂದು ಫ್ಯಾಂಟಾಸ್ಟಿಕ್ ನೋಡಿದ್ರಲ್ಲ. ಸೊ ಇವ್ನ ಸ್ಟ್ರಕ್ಚರ್ ಆಗಲಿ, ಸೊ ಎಲ್ಲ ಆಗಲಿ. ಸೊ 150 ಕೋಟಿ ಖರ್ಚು ಮಾಡಿದ್ದಾರೆ ಈ ಒಂದು ಟೆಂಪಲ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ಇದಾಗಿ ಕಟ್ಟಿರ್ಬೇಕು, 54 ಎಕರೆಯಲ್ಲಿ ಕಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಮೆಡಿಟೇಷನ್ಗೆ ಎಲ್ಲ ಕಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಇದೆ ಹೆಂಗೆ ಗೊತ್ತು ಇಲ್ಲಿ ನೋಡಿ. ಸೊ ವಿತೌಟ್ ಪಿಲ್ಲರಿಂದ ಒಂದು ಬೆಟ್ಟ ಅದರ ಮೇಲೆ ಇದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಮುಂದೆ ನೋಡಿದ್ರಾ. ಸೊ ಇದೇ ಒಂದು ಬೆಟ್ಟ ನಂಗೆ ಇಷ್ಟ ಆಗ್ತಿಲ್ಲ. ಇಲ್ಲಿಂದ ಜನ ನೋಡ್ಕೊಂಡ್ರೆ ನೋಡಿ ತುಂಬ ಜನ ಆದರೆ ಇದ್ದಾರೆ ಗುರು. ಸೊ ಬಂದ್ಬಿಟ್ಟು ಪ್ರೇಮ್ ಮಂದಿರ ಇಲ್ಲಿಂದ ನೋಡಿದ್ರೆ ಜನ ಹೆಂಗಿದ್ದಾರೆ ಅಂದ್ಬಿಟ್ಟು. ಸೊ ಇದು ಮೇನ್ ಎಂಟ್ರೆನ್ಸ್ ಅಲ್ಲಿದೆಯಲ್ಲ, ಅದೇ ಬಂದ್ಬಿಟ್ಟು ದ್ವಾರಕ. ಮೇನ್ ಪ್ರೇಮ್ ಮಂದಿರಕ್ಕೆ ಮೇನ್ ಎಂಟ್ರೆನ್ಸೇ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ನೋಡಿ
ಎಲ್ಲ ಫುಲ್ ಎಂಜಾಯ್ ಮಾಡ್ತಾರೆ, ತುಂಬ ಹ್ಯಾಪಿನೆಸ್ ಆಗಿ ಪೀಸ್ಫುಲ್ ಆಗಿ. ಸೊ ತುಂಬ ಪೀಸ್ಫುಲ್ ಆಗಿದೆ ಅವರು ಈ ಒಂದು ಪ್ಲೇಸ್ ಮಾತ್ರ ತುಂಬಾ ಪೀಸ್ಫುಲ್. ಸೊ ಇಲ್ಲಿ ರಾಧೆ ಮಾತೆ ಅವ್ರು ನೋಡಿ, ರಾಧೆ ಮಾತೆ ಅವರ ಒಂದು ಸ್ಟ್ರಕ್ಚರ್ ಇಲ್ಲಿ ಮುಂದೆ ಹಾಕಿದ್ದಾರೆ. ಸೊ ಕೃಷ್ಣ, ಭಗವಾನ್ ಶ್ರೀಕೃಷ್ಣ, ರಾಧೆ. ಸೊ ಇಲ್ಲಿಂದ ನೀವು ನೋಡಿಕೊಂಡ್ರೆ ನೋಡೋಕ್ಕಂತೂ ತುಂಬ ಚಿಕ್ಕ ಟೆಂಪಲ್ಸ್ ಈ ಥರ ಫ್ಯಾಂಟಾಸ್ಟಿಕ್ ಆಗಿ ವಿಜುವಲ್ಸ್ ಎಲ್ಲ ತುಂಬ ಇರ್ತವೆ ಇಲ್ಲಿಂದ. ನೋಡಿ ಹೆಂಗಿದ್ದಾರೆ ಅಂತ. ಇದು ಬಂದ್ಬಿಟ್ಟು ಶಿಪ್, ಸೊ ದೋಣಿಯಲ್ಲಿ ಹೋಗ್ತಾ ಇರೋಂಥ ಒಂದು ಸ್ಟ್ರಕ್ಚರ್ ಥರ. ಸೊ ಈ ಟೆಂಪಲ್ ಅಂತ ನೋಡಿದ್ರೆ ಅಲ್ಲಿ ಟೆಂಪಲ್ ಅಂತ ನೋಡೋಕ್ಕಂತೂ ತುಂಬ ಸ್ಪೆಂಡ್ ಆಗುತ್ತೆ. ನೀವು 1 hour 2 hour 2-3 hour ಟೈಮ್ ತೊಗೊಂಡು, ಯಾಕಂದರೆ ನೀವು ಆರಾಮಾಗಿ ವಿಜುವಲ್ಸ್ ನೋಡಿಕೊಂಡು ಎಲ್ಲ ಫುಲ್ ನೋಡ್ಕೊಂಡು ಇರಬೇಕಂದ್ರೆ ಸೊ ತುಂಬಾ ಟೈಮ್ ತೊಗೊಳ್ತದೆ ಈ ಒಂದು ಟೆಂಪಲ್ಲು. ಬೃಂದಾವನ ಮಂದಿರ. ಸೊ ಇಲ್ಲಿ ಗಾರ್ಡನ್ನು ಸಹ ಫ್ಯಾಂಟಾಸ್ಟಿಕ್ಕಾಗಿ ಮಾಡಿ, ಬಟ್ ಒಳಗಡೆ ಎಲ್ಲ ಫುಲ್ ಎಂಟ್ರಿ ಇಲ್ಲಿ ನೋಡಿ, ಎಲ್ಲ ಒಳಗಡೆ ಎಲ್ಲ ಎಂಟ್ರಿ ಕೊಡೋಲ್ಲ ನೋಡ್ಬಿಟ್ಟು ಗಾರ್ಡನ್ ಎಲ್ಲ ಇಲ್ಲಿ ನೀವು ನೋಡ್ತೀನಲ್ಲ. ಸೊ ಗಾರ್ಡನ್ನು ಈ ಥರ ಎಲ್ಲ ಫ್ಯಾಂಟಾಸ್ಟಿಕ್ಕಾಗಿ ವಿಜುವಲ್ಸ್ ಇದೆ. ಇಲ್ಲಿ ಮುಂದೆ ಬಂದ್ಬಿಟ್ಟು ಸೊ ಭಗವಾನ್ ಯುದ್ಧ ಮಾಡ್ತಿರೋಂಥ ಒಂದು ಪ್ಲೇಸು. ಸೊ ನನಗೆ ಒಂದು ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ ಹೆಂಗಿದೆ ಟೆಂಪಲ್ಲು. ಸೊ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತೂ. ಈ ಒಂದು ಟೆಂಪಲ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಪಕ್ಕದಲ್ಲೇ ಇಸ್ಕಾನ್ ಟೆಂಪಲ್ ಇದ್ರ ಪಕ್ಕದಲ್ಲೇ ಇದೆ. ನಾವು ಸೊ ವಿಸಿಟ್ ಮಾಡಿ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಮಾತ್ರ ಇದೆ ಇಲ್ಲಿಂದ. ಸೊ ನಾನು ನಿನ್ನೆನೇ ವ್ಲಾಗ್ ಮಾಡಬೇಕಿತ್ತು, ಮೊನ್ನೆ ವ್ಲಾಗ್ ಮಾಡಬೇಕಿತ್ತು. ಯಾಕಂದರೆ 2 daysಯಿಂದ ನಾನು ಯಾವುದೂ ಸಹ ವ್ಲಾಗ್ ಮಾಡಿಲ್ಲ. ನೋಡಿದಲ್ಲ ವಾಯ್ಸ್ ಇವಾಗೂ ಸಹ ನನಗೆ ಅಷ್ಟೊಂದು ಇದಾಗಿಲ್ಲ. ಯಾಕಂದರೆ ನಾವು ಆಲ್ ಇಂಡಿಯಾ ಟ್ರಿಪ್ಪಲ್ಲಿ ಸೊ ಫುಲ್ ಕಂಟಿನ್ಯೂ ಟ್ರಿಪ್ ಮಾಡ್ತಿದ್ದಾಗ ನಮಗೆ ವಾಟ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಹೋಗ್ಬಿಟ್ಟು ವಾಟರ್ ಕೊಡ್ತಿದ್ದೀನಲ್ಲ ಅದಕ್ಕೆ. ಸೊ ತುಂಬ ಕೋಲ್ಡ್ ಆಗಿಬಿಟ್ಟು ತುಂಬ ನನಗೆ ಫುಲ್ ಸಫರ್ ಆಗಿತ್ತು. ನಾನು 2 daysಯಿಂದ ವ್ಲಾಗ್ ಮಾಡೋಕ್ಕೂ ಆಗ್ತಾಯಿಲ್ಲ ಗುರು. ಎಷ್ಟೊಂದು ಸಫರ್ ಆಗಿದೆ ಗೊತ್ತು ನಿಜವಾಗ್ಲೂ, ಅಷ್ಟೊಂದು ಸಫರ್ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ಸ್ವಲ್ಪ ಹುಷಾರಾಗಿ ಸೊ ಇವಾಗ ನಾನು ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವಾಗ ತುಂಬ ಅಷ್ಟೊಂದು ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಇವಾಗ ಸ್ವಲ್ಪ ರೆಸ್ಟ್ ಬೇಕಾಗಿದೆ. ಯಾಕಂದರೆ ಸೊ ಇಷ್ಟು ದಿನ ಇನ್ನೇನು ಇಲ್ಲ ಗುರು 80 daysದಿಂದ ಓಡಾಡ್ತಾ ಇದ್ದೀವಿ ಗೊತ್ತಲ್ಲ ನಿಮಗೆ. ಸೊ 80 days ಆಯ್ತು ನಮಗೆ ಇವಾಗ ಆಲ್ ಇಂಡಿಯಾ ಟ್ರಿಪ್ಪಲ್ಲಿ. ಇನ್ನೂ ಬರೀ ಒಂದು 40 days ಮಾತ್ರ ಇದೆ. ಸೊ 40 days ಆದರೆ ನಮ್ಮ ಆಲ್ ಇಂಡಿಯಾ ಟ್ರಿಪ್ಪು ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ಆಲ್. 40 daysಲ್ಲಿ ಇನ್ನೂ ಕವರ್ ಮಾಡಬೇಕಿರೋದು ತುಂಬ ಇದೆ ನಮಗೆ. ಸೊ ನಮಗೆ ಇಲ್ಲಿ ತುಂಬ ಟೈಮ್ ಆದರೆ ಇಲ್ಲ, ನಮಗೊಂದು 2 days ಮಾತ್ರ ಟೈಮ್ ಬೃಂದಾವನ ಮಥುರಾ 2. ಸೊ ನೋಡಿಕೊಂಡು ನಾವು ಇಲ್ಲಿಂದ ಡೆಲ್ಲಿಗೆ ಆಗ್ರಾಗೆ ಹೋಗೋಕ್ಕಾಗತ್ತೆ ನಾವು. ಸೊ ಇಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ತಗೊಂಡು ನೋಡಿ, ಎಲ್ಲ ಫುಲ್ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ರೆಸ್ಟ್ ತಗೊಂಡು ನೆಮ್ಮದಿಯಾಗಿ. ಸೊ ಟೆಂಪಲ್ ಬಂದಷ್ಟು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಇಲ್ಲಿಂದ ನಾವು ಅದನ್ನು ಹೋಗೋಣ. ಸೊ ನೋಡಿದ್ರಲ್ಲ ಈ ಒಂದು ಟೆಂಪಲ್ ಬಗ್ಗೆ. ಸೊ ಈ ಒಂದು ಟೆಂಪಲ್ ಆದರೆ ಈ ಥರ ಇದು ವರ್ಣನೆ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್. ಯಾಕಂದರೆ ಪದೇ ಹೇಳ್ತಾಯಿದ್ದೀನಿ, ಈ ಒಂದು ಟೆಂಪಲ್ನ ಆಕೃತಿ ಆ ಥರ ಇದೆ. ಈ ಒಂದು ಟೆಂಪಲ್ನ ಒಂದು ಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲಿ ಯಾವುದೇ ಥರ ಒಂದು ಸಿಮೆಂಟ್ ಆಗಿದೆ ಸೊ ಏನೂ ಯೂಸ್ ಮಾಡಿಲ್ಲ. ಬರೀ ಒಂದು ಆಲ್ಕಲ್ ಸ್ಟೋಲು, ವೈಟ್ ಸ್ಟೋನಿಂದೆಲ್ಲ ಫುಲ್ ಇಂಟರ್ಲಾಕ್ ಮಾಡಿದ್ದಾರೆ ಈ ಒಂದು ಸ್ಟ್ರಕ್ಚರ್ಗೆ. ಸೊ ತುಂಬ ಅಂದರೆ ಫ್ಯಾಂಟಾಸ್ಟಿಕ್ ಇದೆ. ಇವಾಗ ಬಂದ್ಬಿಟ್ಟು ಇಸ್ಕಾನ್ ಟೆಂಪಲ್ ಇಲ್ಲಿಂದ 1/2 kilometer ಮಾತ್ರ ಇದೆ. ಸೊ ಇವಾಗ ನಾವು ಟೈಮ್ ಇಲ್ಲ, ಅದಕ್ಕೆ ಬಂದ್ಬಿಟ್ಟು ನಾನು ನಿಮಗೆ ಮಾರ್ನಿಂಗ್ ಕವರ್ ಮಾಡ್ತೀನಿ. ನಾವು ಮಾರ್ನಿಂಗ್ ಇವಾಗ ಬಂದ್ಬಿಟ್ಟು ಇಲ್ಲಿ ಫುಡ್ ಯಾವ ಥರ ಇದೆ, ರೂಮ್ ಯಾವ ಥರ ಅಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ. ನೀವು ಅದ್ರ ಬಗ್ಗೆ ಒಂದು ಸಪ್ರೇಟಾದ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ನಾನು ಮಾರ್ನಿಂಗ್ ಬಂದ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ಈ ಒಂದು ಪ್ರೇಮ್ ಮಂದಿರ ಇದು ಮಾತ್ರ ಇದೊಂದು ವ್ಲಾಗ್ ಇವತ್ತು ಕ್ಲೋಸ್. ಯಾಕಂದರೆ ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ನಾನು 2 daysಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಓಕೆ, ನಾನು ನಿಮಗೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಸಿಗೋಣ.